ನಮಸ್ಕಾರ ಅಭ್ಯರ್ಥಿಗಳೇ, ನಮ್ಮ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾನು ಬಿ ಎಡ್ಗೆ ಸಂಬಂಧಿಸಿದಂತಹ ನಿಮ್ಮ ಡೌಟ್ಗಳನ್ನು ಕೂಡ ಸುಮಾರು ವಿಡಿಯೋಗಳನ್ನು ಮಾಡಿ ನಾನು ಅಪ್ಡೇಟ್ ಮಾಡಿದ್ದೇನೆ, ಹೋಗಿ ನೋಡ್ಕೊಳ್ಬಹುದು. ಆದರೂ ಕೂಡ ವಿದ್ಯಾರ್ಥಿಗಳಲ್ಲಿ ಡೌಟ್ ಇರ್ತವೆ. ಸೊ ಆ ಡೌಟುಗಳನ್ನು ಕಾಮೆಂಟ್ಸ್ ಮುಖಾಂತರ ನೀವು ಶೇರ್ ಮಾಡಿರ್ತೀರಾ. ಸೊ ನಾನು ಇಲ್ಲಿ ಏನು ಹೇಳಬೇಕೆಲ್ಲನೂ ಕೂಡ ವಿಡಿಯೋದಲ್ಲಿ ಮಾಹಿತಿಯನ್ನು ಕೊಟ್ಟುಬಿಟ್ಟಿದ್ದೇನೆ. ಈಗ ಅಪ್ಲಿಕೇಶನ್ ಹಾಕುವಂಥ ಪ್ರೊಸೀಜರ್ ನಡೀತಾ ಇದೆ. ಅದರಲ್ಲಿ ಏನಾದರೂ ನಿಮ್ಮಲ್ಲಿ ಡೌಟ್ಗಳಿದ್ದಾಗ ಕಾಮೆಂಟ್ ಹಾಕಿರಿ ಅಂತ ನಾನೇ ಹೇಳಿದ್ದೆ. ನಾನು ಬಿಡುವಿನ ವೇಳೆಯಲ್ಲಿ ಅಂದರೆ ನಾನು ಡ್ಯೂಟಿ ಮುಗಿದ ಮೇಲೆ ಆ ಲೈವ್ಗಳನ್ನು ಓದಿ ಅದಕ್ಕೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳಿದ್ದೆ. ಈ ವಿಡಿಯೋದಲ್ಲಿ ಕೂಡ ಸೇಮ್ ಆ್ಯಸ್ ಇಟ್ ಈಸ್ ನಾನು ನಿಮಗೆ ಲೈವಲ್ಲಿ ಇವತ್ತು ರಾತ್ರಿ ಈ ಲೈವ್ 8 ಗಂಟೆಗೆ ಬರ್ತೇನೆ. ಲೈವಲ್ಲಿ ಬಂದಾಗ ಕೂಡ ನೀವು ಮಾಹಿತಿಯನ್ನು ಕೇಳ್ಬೋದು. ಲೈವ್ 8 ಗಂಟೆಗೆ ನಾನು ಲೈವಲ್ಲಿ ಇರ್ತೇನೆ. ಓಕೆ, ಯಾರೆಲ್ಲ ಅಭ್ಯರ್ಥಿಗಳು ಚಾನಲ್ ಸಬ್ಸ್ಕ್ರೈಬರ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಮೇಲೆ ನಿಮ್ಮಲ್ಲಿ ಏನೋ ಡೌಟ್ ಇದ್ದರೆ ಕಾಮೆಂಟ್ಸ್ ಮುಖಾಂತರ ತಿಳಿಸಿ. ಸೊ ಇಲ್ಲಿ ನಮ್ಮ ಅಭ್ಯರ್ಥಿಗಳು ಕಾಮೆಂಟ್ಗಳನ್ನು ಹಾಕಿದ್ದಾರೆ. ಒಂದನೇ ಕಾಮೆಂಟ್ ಏನಪ್ಪ ಅಂದರೆ, ಸರ್ ಫೋಟೋ ಮತ್ತು ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಲಿಕ್ಕೆ ಆಗ್ತಿಲ್ಲ. ಎಲ್ಲ ಮಾರ್ಕ್ಸ್ ಕಾರ್ಡ್ ಹಾಗೂ ಎಲ್ಲ ಸ್ಟಡಿ ಸರ್ಟಿಫಿಕೇಟ್ಗಳನ್ನು ಹೇಗೆ ಅಪ್ಲೋಡ್ ಮಾಡುವುದು ಅನ್ನೋದು ಸ್ವಲ್ಪ ಹೇಳಿ ಅಂತ ಹೇಳ್ತಾ ಇದ್ದಾರೆ. ನಾನು ಈಗ ನಿಮಗೆ ಏನಪ್ಪ ಅಂತಂದರೆ ಅಪ್ಲೋಡ್ ಮಾಡುವಂಥ ವಿಭಾಗಕ್ಕೆ ಹೋಗ್ತೀನಿ. ಇವಾಗ ನೋಡಿ ಫ್ರೆಂಡ್ಸ್, ಇಲ್ಲಿ ಡಾಕ್ಯುಮೆಂಟ್ ಮತ್ತು ಫೋಟೋ ಅಪ್ಲೋಡ್ ಸೆಕ್ಷನ್ ಇದೆ, ಹೌದಾ? ಸೊ ಇಲ್ಲಿ ಡಾಕ್ಯುಮೆಂಟ್ ಮತ್ತು ಅಪ್ಲೋಡ್ ಸೆಕ್ಷನ್ ನಾನು ಹೋಗ್ತೀನಿ. ಇಲ್ಲಿ ನೋಡ್ತಾ ಇದ್ದೀರಿ, ಈ ಒಂದು ಭಾಗದಲ್ಲಿ ಇಲ್ಲಿ ಏನಪ್ಪ ಅಂದರೆ ಫೋಟೋ ಅಪ್ಲೋಡ್ ಮಾಡೋದಲ್ಲಿ ನೀವು JPG ಒಳಗಡೆ ಇರಬೇಕು, ಅಂದರೆ ಫೋಟೋ ಫಾರ್ಮಲ್ಲಿ ಇರಬೇಕಿದು. ಇಲ್ಲಿ PDF ಮಾಡೋಂಗಿಲ್ಲ, ಹೌದಾ? ಸೊ PDF ಮಾಡೋಂಗಿಲ್ಲ. ಇನ್ ಕೇಸ್ ಆಫ್ ನಿಮ್ಗೆ ಗೊತ್ತಿಲ್ಲಪ್ಪ ಅಂದರೆ ನೆಟ್ ಸೆಂಟ್ರಿಗೆ ಹೋಗಿ, ಇದು ಕೂಡ PDF ಫಾರ್ಮಲ್ಲಿ ಮಾಡೋಂಗಿಲ್ಲ, ಫೋಟೋ ಫಾರ್ಮಲ್ಲಿ ಇರಬೇಕು. ಸೈಜನ್ನು ಅಪ್ಲಿಕೇಶನ್ ಫಾರ್ಮಲ್ಲಿ ಕೊಟ್ಟಿದ್ದಾರೆ. ಅಂದರೆ ನೋಡಿ, ಒಂದು 50 ಸೈಜ್ ಇಟ್ಕೊಂಡ್ಬಿಡಿ, 50 KB ಇರಬೇಕು, ಅದಕ್ಕಿಂತ ಜಾಸ್ತಿ ಇದ್ರೆ ತೊಗೊಳ್ಳೋದಿಲ್ಲ ಅದು, ಹೌದಾ? ಆಮೇಲೆ ಮಾರ್ಕ್ಸ್ ಕಾರ್ಡ್ಗಳನ್ನು ನೋಡಿ, ಇದು ಕೊಟ್ಟಿದ್ದಾರೆ ನೋಡಿ, ಎಷ್ಟು MB PDF ಅಲ್ಲಿ ಇರಬೇಕು. ಮಾರ್ಕ್ಸ್ ಕಾರ್ಡ್ 1 MB ಮ್ಯಾಕ್ಸಿಮಮ್ ಇರಬೇಕು, ಎಲ್ಲ 1 MB ಮ್ಯಾಕ್ಸಿಮಮ್ ಇರಬೇಕು, ಎಲ್ಲನೂ ಕೂಡ. ಆಮೇಲೆ ಮಾರ್ಕ್ಸ್ ಕಾರ್ಡ್ ಜಾಸ್ತಿ ಇರ್ತವೆ. ಈ ಉದಾಹರಣೆಗೆ UG ಮಾರ್ಕ್ಸ್ ಕಾರ್ಡ್ ನೋಡಿರಿ, ಸೆಮಿಸ್ಟರ್ ವೈಸ್ ಜಾಸ್ತಿ ಇರ್ತವೆ. ಇವನು ಒಂದೇ PDF ಅಲ್ಲಿ ಮಾಡ್ಕೋಬೇಕು. ಮೊದಲು ಒಂದೇ PDF ಅಲ್ಲಿ ಎಲ್ಲ ಮಾರ್ಕ್ಸ್ ಕಾರ್ಡ್ ಬರುವಂಗೆ ಮಾಡಿಕೊಂಡು ಅದನ್ನು ರೀಸೈಜ್ ಮಾಡ್ಕೋಬೇಕು. ನೀವು ಗೂಗಲ್ ಸರ್ಚ್ ಮಾಡಿದರೆ ಸಿಗುತ್ತಾ, PDF ರೀಸೈಜರ್ ಅಂತ ಬರ್ತವೆ. ಅಲ್ಲಿ ಅದನ್ನು ಹಾಕಿ, ಅಲ್ಲಿ ಅದು 100 MB 200 MB ಇರುತ್ತೆ, ಅದನ್ನು 1 MB ಬರುವಂಗೆ ಮಾಡ್ಕೋಬೇಕು ಸೈಜನ್ನು. ನಿಮ್ಗೆ ಬರೋದಿಲ್ಲ ಅಂತಂದರೆ ನೀವು ನೆಟ್ ಸೆಂಟ್ರಿಗೆ ಹೋಗಿರಿ, ಅವರು ಸ್ಕ್ಯಾನ್ ಮಾಡಿ ಅದನ್ನು ರೀಸೈಜ್ ಮಾಡಿಕೊಂಡು ಅಪ್ಲೋಡ್ ಮಾಡಿ ಕೊಡ್ತಾರೆ. ಮೊಬೈಲಲ್ಲೇ ಬರಲಿಲ್ಲ ಅಂತಂದರೆ, ಹೌದಾ? ನಿಮ್ಗೆ ಮಾಡೋಕ್ಕೆ ಗೊತ್ತಿಲ್ಲ ಅಂತಂದರೆ ರೀಸೈಜ್ ಮಾಡಿಕೊಂಡು ಅಪ್ಲೋಡ್ ಮಾಡಬೇಕಾಗತ್ತೆ. ಸೊ ನೆಕ್ಸ್ಟ್ ಕಾಮೆಂಟು, ಆಪ್ಷನಲ್ ಎಜುಕೇಷನ್ ಮಾಡಿದ್ದೆ ಬ್ರೋ ನಾನು ಡಿಗ್ರಿಯಲ್ಲಿ, ಬಟ್ ಆ ಸಬ್ಜೆಕ್ಟ್ ತೋರಿಸ್ತಾ ಇಲ್ಲ, ಇಲ್ಲಿ ಏನು ಮಾಡಬೇಕು ಅಂತ ಕೇಳ್ತಿದ್ದಾರೆ. ಅಂದರೆ ಇವರು ಆಪ್ಷನ್ ಸಬ್ಜೆಕ್ಟಾಗಿ ಎಜುಕೇಷನ್ ಮಾಡಿದ್ದಾರೆ. ಹೋಗಿ ನೋಡ್ಕೊಂಬರೋಣ ಏನು ಮಾಡಬೇಕು ಅಂತ ಹೇಳ್ತೀನಿ ನೋಡಿ ಸೊಲ್ಯೂಷನ್. ಸೊ ಇಲ್ಲಿ ಆಪ್ಷನ್ ಸಬ್ಜೆಕ್ಟ್ ಆ್ಯಡ್ ಮಾಡೋದಿದೆ. ಇಲ್ಲಿ ನಾನು ಈಗ ಓಪನ್ ಮಾಡ್ತೀನಿ. ಓಕೆ, ಇವರು ಹೇಳಿದಾಗ ಎಲ್ಲರೂ ಆಪ್ಷನ್ ಸಬ್ಜೆಕ್ಟ್ ಬರುತ್ತಂತ ಬರೋದಿಲ್ಲ. ಓಕೆ, ನಿಮಗೆ ಅವಾಗ ಆಪ್ಷನ್ ಸಬ್ಜೆಕ್ಟ್ ಆ ಒಂದು ಎಜುಕೇಷನ್ ಬರ್ತಾ ಇಲ್ಲ ಅಂತಂದರೆ ನೀವು ಏನು ಸೆಲೆಕ್ಟ್ ಮಾಡ್ಕೋಬೇಕಂದ್ರೆ ಇಲ್ಲಿ ತೋರಿಸ್ತೀನಿ ನೋಡಿ. ಓಕೆ, ಇಲ್ಲಿ ಕಾಣಿಸ್ತಿದೆ ಗೊತ್ತಾ, ಅದರ್ ಸಬ್ಜೆಕ್ಟನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ನಿಮ್ಮ ಸಬ್ಜೆಕ್ಟ್ ಇಲ್ಲ ಅಂತಂದರೆ ಅದರ್ ಸಬ್ಜೆಕ್ಟನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಓಕೆ, ಅದರ್ ಸಬ್ಜೆಕ್ಟ್ ಸೆಲೆಕ್ಟ್ ಮಾಡಿಕೊಂಡು ನೀವು ಎಂಟ್ರಿ ಮಾಡ್ಬೋದು. ನೆಕ್ಸ್ಟ್ ಕಾಮೆಂಟಲ್ಲಿ, ನಾನು 2009ರಲ್ಲಿ ಕನ್ನಡ ಮೀಡಿಯಮ್ದು ಸರ್ಟಿಫಿಕೇಟ್ ಬರೆಸಿದ್ದೀನಿ. DEDಗೆ ಅಪ್ಲಿಕೇಶನ್ ಹಾಕುವಾಗ 9ರಲ್ಲಿ ಬರೆಸಿದ್ದು, ಅದನ್ನೇ ಹಾಕಿದೆ ಆಗುತ್ತೆ, ತೊಂದರೆ ಇಲ್ಲ. ಅದು BO ಸಹಿ ಇರುತ್ತೆ, ಅದರಲ್ಲಿ ಪ್ರಿನ್ಸಿಪಲ್ ಸಹಿ ಇರುತ್ತೆ, ಅದೇನು ಕೆಟ್ಟದಲ್ಲ, ನಡೀತಿದೆ. ಕನ್ನಡ ಮೀಡಿಯಮ್ ಸರ್ಟಿಫಿಕೇಟ್ ಕೊಟ್ಟಿದ್ದೀವಿ, ಸ್ಟಡಿ ಸರ್ಟಿಫಿಕೇಟ್ನು ಕೊಡಬೇಕಾ? ಸ್ಟಡಿ ಸರ್ಟಿಫಿಕೇಟ್ ಕನ್ನಡ ಮೀಡಿಯಮ್ ಎರಡೂ ಒಂದೇ. BA MA ಆಗಿದೆ, ಕರಸ್ಪಾಂಡಿಂಗ್ BEd ಮಾಡ್ಬೋದಾ? ಕರಸ್ಪಾಂಡಿಂಗ್ BEd ಇದು ರೆಗ್ಯುಲರ್ ವಿದ್ಯಾರ್ಥಿಗಳಿರುತ್ತೆ. ಕರಸ್ಪಾಂಡಿಂಗ್ ಬೇಕಂತಂದರೆ ನೀವು IGNOU, ಆಮೇಲೆ ಕುವೆಂಪು ಯೂನಿವರ್ಸಿಟಿ ಅಥವಾ ಮಾನಸ ಗಂಗೋತ್ರಿ ಮೈಸೂರು ಯೂನಿವರ್ಸಿಟಿಗಳಲ್ಲಿ ಮಾಡ್ಬೋದು. ಕರಸ್ಪಾಂಡಿಂಗ್ ಅಂತ ಕೊಡ್ತಾರೆ, ಇದು ರೆಗ್ಯುಲರು. ನಂದು ಕನ್ನಡ ಮಾಧ್ಯಮ ಬರಲ್ಲ, ಆದರೆ 7 ವರ್ಷ ಸ್ಟಡಿ ಸರ್ಟಿಫಿಕೇಟ್ ತೊಗೊಂಡಿದ್ದೀನಿ, ನಡೆಯುತ್ತಾ? ನೀವು ಯಾರ ಬ್ರದರಿಗೆ ಕೇಳ್ತಾ ಇದ್ದೀರೋ ಅಥವಾ ಸರ್ ಕೇಳ್ತಾ ಇದ್ದೀರೋ, ನೀವು ಮುಂದೆ ನನಗೆ ಒಂದು ಬೇಜಾರಾಗೋದೇನೆಂದರೆ, ನೀವು ಮುಂದೆ ಟೀಚರ್ ಆಗೋರು, ನಿಮ್ಮಲ್ಲಿ ಒಂದು ಸ್ವಲ್ಪ ರೆಸ್ಪೆಕ್ಟ್, ನಿಮಗೂ ಹಿಂಗೆ ನಿಮ್ಮ ಸ್ಟೂಡೆಂಟ್ ನಿಮ್ಮ ಜೊತೆ ಹಿಂಗೆ ಮಾತಾಡಿ ನಡೀತದ? ನಿಮ್ಮ ಸ್ಟೂಡೆಂಟ್ ಬಂದು, ನಿನಗೆ ನಾಳೆಯಿಂದ ಬರ್ಕೊಂಬರ್ಬೇಕು, ಹೋಮ್ವರ್ಕ್ ಮಾಡ್ಕೊಂಬಂದ್ರೆ ನಡೀತಿದ? ನಾಳೆಯಿಂದ ಬರ್ಕೊಂಬರಂಗಿಲ್ಲ ನೋಡ ನಡೀತದ ಅಂತಂದರೆ ನಡೀತಿದ? ಸರ್ ಇಲ್ಲ, ಬ್ರದರ್ ಇಲ್ಲ, ಹೆಂಗೆ ನೀವೆಲ್ಲ ವಿಚಿತ್ರ, ಏನು ಟೀಚರ್ ಆಗ್ತೀರ ಮರ ಎಲ್ಲ? ಓಕೆ ನೋಡಿ, ಕನ್ನಡ ಮೀಡಿಯಮ್ ಬರಲ್ಲ, ಆದರೆ 7 years ಸ್ಟಡಿ ಸರ್ಟಿಫಿಕೇಟ್ ತೊಗೊಂಡಿದ್ದೀನಿ, ನಡೆಯುತ್ತಾ? ನಡೀತದೆ. ಓಕೆ, ಇದು ನಡೀತದೆ. ಕನ್ನಡದಲ್ಲಿ ಕ್ಲಾಸ್ ಸ್ಟಾರ್ಟ್ ಮಾಡಿ ಬ್ರೋ. ಓಕೆ, ಇವರು ಯಾರು BEd ಬಗ್ಗೆ ಹೇಳ್ತಾ ಇದ್ದಾರೆ, ಕನ್ನಡದಲ್ಲಿ ಕ್ಲಾಸಸ್ ಸ್ಟಾರ್ಟ್ ಮಾಡಿ ಅಂತ. ಓಕೆ, ಸೊ ಬೇರೆ ಜಿಲ್ಲೆ ಕಾಲೇಜ್ಗೆ ಅರ್ಜಿ ಹಾಕಿದರೆ ನೋಡಲ್ ಕೇಂದ್ರ ಯಾವುದು ಸೆಲೆಕ್ಟ್ ಮಾಡ್ಕೋಬೇಕು? ನೋಡಿರಿ, ನೀವು ಕರ್ನಾಟಕದಲ್ಲಿ ಯಾವುದೋ ಜಿಲ್ಲೆಗಳನ್ನು 100 ಜಿಲ್ಲೆ ಎಷ್ಟು ಬೇಕಷ್ಟು ಜಿಲ್ಲೆಗಳನ್ನ ಸೆಲೆಕ್ಟ್ ಮಾಡ್ಕೊಳ್ರಿ. ಅದಲ್ಲ, ನೋಡಲ್ ಸೆಂಟ್ರನ್ನು ನೀವು ಒಂದು ಮಾಡ್ಕೋಬೇಕತ್ತೆ, ಯಾವುದಾದ್ರು ಒಂದು.
ನೀವು ಯಾವ ಕಾಲೇಜಲ್ಲಿ ಸೆಲೆಕ್ಟ್ ಮಾಡಿ ಆ ಕಾಲೇಜ್ ಅಂತಲ್ಲ. ಉದಾಹರಣೆಗೆ ಈಗ ನಾನು ನಾನು ಧಾರವಾಡ ನೂಡಲ್ ಸೆಂಟರ್ ಸೆಲೆಕ್ಟ್ ಮಾಡಿಕೊಂಡು ಬೆಳಗಾವಿ ಕಾಲೇಜ್ ಸೆಲೆಕ್ಟ್ ಮಾಡ್ಕೊಂಡ್ರೆ ನಾನು ಬೆಳಗಾವಿ ಹೋಗೋ ಹಾಗಿಲ್ಲ. ಧಾರವಾಡ ನೂಡಲ್ ಸೆಂಟರ್ದಲ್ಲಿ ವೆರಿಫಿಕೇಷನ್ ಮಾಡಿಸ್ಕೋಬೇಕು. ನಾನು ಹುಬ್ಬಳ್ಳಿ ಇದರ ಬೆಳಗಾವಿದು ಮಾಡ್ಕೊಂಡ್ರೆ ಬೆಳಗಾವಿ ಹೋಗಬೇಕು. ಅದು ನೀವು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಇರುತ್ತೆ, ತೋರಿಸ್ತೀನಿ ನೋಡಿ ಇಲ್ಲಿ ನಿಮಗೆ. ಸೊ ಇಲ್ಲಿ ಕಾಣಿಸ್ತಾ ಇದೆಯಾ ನೋಡಿ, ಇಲ್ಲಿ ನೀವೇನು ಸೆಲೆಕ್ಟ್ ಮಾಡ್ಕೊಂಡಿರಾ, ಪರ್ಸನಲ್ ಇನ್ಫಾರ್ಮೇಷನ್ದಲ್ಲಿ ನೋಡಲ್ ಕೇಂದ್ರ ಅಂತ ಸೆಲೆಕ್ಟ್ ಮಾಡ್ಕೊಂಡಿರಾ. ಈ ನೋಡಲ್ ಕೇಂದ್ರ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ನೀವು ಎಲ್ಲಿ ಮಾಡ್ಕೊತೀರ ಅಲ್ಲಿ ಹೋಗಬೇಕು. B.Ed ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ಸಂಬಂಧಿಸಿದಂತೆ ಮಾಹಿತಿ ನೀಡಿ. ಎಸ್, B.Ed ಅಭ್ಯರ್ಥಿಗಳು ಯಾರಾದರೂ ನೀವು ಓಲ್ಡ್ ಇದ್ದರೆ ಈಗ ಅರ್ಜಿಗಳನ್ನ ಸಲ್ಲಿಸ್ಬೋದು. ಅಪ್ಲಿಕೇಶನ್ ಓಪನ್ ಇದೆ. ಆದರೆ ನೀವು ಅಡ್ಮಿಷನ್ ಆದಮೇಲೆ ಅಂತಂದರೆ ಸ್ವಲ್ಪ ಲೇಟ್ ಆಗ್ಬೋದು. ಆವಾಗ ಇದ್ದರೆ ಅಪ್ಲಿಕೇಶನ್ ಇದ್ದರೆ ಹಾಕ್ಬೋದು. ಬಟ್ ಈಗ ಸದ್ಯಕ್ಕೆ ಅಪ್ಲಿಕೇಶನ್ ಓಪನ್ ಇದೆ. ನೀವೇನಾದರೂ ಓಲ್ಡ್ ಸ್ಟೂಡೆಂಟ್ ಆಗಿದ್ದರೆ ಅರ್ಜಿಗಳನ್ನ ಸಲ್ಲಿಸ್ಬೋದು. SC ಕಾಸ್ಟ್ ಸರ್ಟಿಫಿಕೇಟ್ ಓಲ್ಡ್ ಇದೆ, ಇಟ್ಸ್ ಓಕೆ. ನೋಡಿ SC ಸರ್ಟಿಫಿಕೇಟ್ ಓಕೆ, ಬಟ್ ಇವಾಗ ನೀವು ಯಾವ ಕೆಟಗರಿಯಲ್ಲಿ ಬರ್ತೀರಾ, ಎದಲ್ಲಿ ಬರ್ತೀರೋ, ಬಿದಲ್ಲಿ ಬರ್ತೀರೋ, ಸಿದಲ್ಲಿ ಬರ್ತೀರೋ ಅನ್ನೋದನ್ನು ಹೊಸ ಸರ್ಟಿಫಿಕೇಟಲ್ಲಿ ಕೊಡ್ತಾ ಇದ್ದಾರೆ. ಅದನ್ನು ತೆಗೆಸ್ಕೊಂಡ್ರೆ ನಿಮಗೆ ಯೂಸ್ಫುಲ್ ಆಗುತ್ತೆ. ನಾವು BA ಮಾಡಿದ್ದು NEP ನನಗೆ ಆಪ್ಷನ್ ಸಬ್ಜೆಕ್ಟ್ ಎರಡೇ ಇದ್ದಾವೆ, ಹೇಗೆ ಮಾಡೋದು ನೋಡಿ. ಎರಡೇ ಇದ್ದರೆ ನೀವೇನು ಮಾಡಬೇಕಂತಂದ್ರಲ್ಲಿ ಮೂರನೇದಕ್ಕೆ NONE ನಾನ್ ಅಂತ ಹಾಕಬೇಕು. ಓಕೆ, ನಾನ್ ಅಂತ ಹಾಕಬೇಕು. NE ಅಂತ ಕೊಟ್ಟಿದ್ದಾರೆ, ಒಂದು ಆಪ್ಷನ್ ಕೊಟ್ಟಿದ್ದಾರೆ, ಅದರಲ್ಲಿ ನಾನ್ ಅಂತಿದೆ. ನಾನ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ಆಲ್ರೆಡಿ 10ನೇ ತರಗತಿ ವ್ಯಾಸಂಗ ಪ್ರಮಾಣಪತ್ರ ಕನ್ನಡ ಪ್ರಮಾಣಪತ್ರ ಬರೆಸಿದ್ದೇನೆ, ಆದರೆ ಅದು 3 ವರ್ಷದ ಹಿಂದೆ ಇದೆ. ಮತ್ತೆ ಹೊಸ ಬರೆಸಬೇಕಾ? ತೊಂದರೆ ಇಲ್ಲ, ನಡೀತಿದೆ. 3 ವರ್ಷದ ಹಿಂದಿದ್ದು ಕೂಡ ನಡೀತಿದೆ. ಅದರಲ್ಲಿ BO ಸೈನು ಮತ್ತು ಪ್ರಿನ್ಸಿಪಲ್ ಸೈನ್ ಆಗಿರಬೇಕು.